ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 2026ರ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಪ್ರಥಮ ಭಾಷೆ ಕನ್ನಡ 27/1/2026ಕ್ಕೆ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಹೇಳ್ತೀನಿ. ಸೊ ನಿಮ್ಗೆ ಅನ್ಸುತ್ತೆ ತುಂಬ ಈಸಿ ಅನ್ಸುತ್ತೆ. ಸೊ ಪದ್ಯ ಭಾಗ ಮತ್ತು ಪೂರಕ ಪಾಠ ಗ್ರಾಮರನ್ನು ಸಹಿತ ವೇಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಕೂಡ 40 ಅಂಕಗಳ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಇದೆ. ಕಂಪಲ್ಸರಿಯಾಗಿ ನೋಡಿ, ಒಂದು 50 ಮೇಲೆ ಬರ್ತದೆ. ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಇದ್ದಾವೆ. ಅದರಲ್ಲಿ LBನ ಎಲ್ಲ ಪ್ರಶ್ನೆಗಳನ್ನು ನಾನು ಏನು ಮಾಡಿದ್ದೀನಿ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ತಾವೆಲ್ಲರೂ ಕೂಡ ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ರಾತ್ರಿ 9 ಗಂಟೆಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಲೈವ್ ಕ್ಲಾಸ್ ಇರ್ತದೆ ಫ್ರೀಯಾಗಿ. ಸೊ ತಾವೆಲ್ಲರೂ ಏನು ಮಾಡ್ಬೋದು ಅಂದರೆ ಯೂಸ್ ಮಾಡ್ಬೋದು. ಸೊ ಡೈಲಿ ಸಂಜೆ 6 ಮತ್ತು ರಾತ್ರಿ 9 ಗಂಟೆಗೆ ಇರ್ತದೆ. ಪರೀಕ್ಷೆಯ ದಿನದ ಮರುದಿನ ಮಾತ್ರ ಇರೋದು. ಸೊ ಫಸ್ಟ್ ನೋಡೋಣ, ನಮ್ಮ ಭಾಷೆ ಅಂತಕ್ಕಂಥ ಪಾಠದಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗ್ತದೆ 1 ಅಂಕದ ಒಂದು ಪ್ರಶ್ನೆಯನ್ನು ನೀವು ಟಚ್ ಮಾಡಬೇಕು, 2 ಅಂಕದ ಒಂದು ಪ್ರಶ್ನೆ ಟಚ್ ಮಾಡಬೇಕು. ಸೊ 1 ಮಾರ್ಕಲ್ಲಿ ಏನು ಕೇಳಿದ್ದಾರೆ ನೋಡಿ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ಭಾಷೆ ಯಾವುದಕ್ಕೆ ಸಾಧನವಾಗಿದೆ. ಮಾಡೆಲ್ ಕ್ವಶನ್ ಪೇಪರ್ 4 ಮತ್ತು 1ರಲ್ಲಿ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡ್ತವೆ. ಇನ್ನು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಅಂತಕ್ಕಂಥದ್ದು ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ಲಿ ಕೇಳಿದ್ರು. ಸೊ ಅನ್ಸತ್ತೆ ಫ್ರೆಂಡ್ಸ್, ಈ ಸರಿ ಬರ್ತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಾವೇನು ಹೇಳ್ಬೋದು, ಮೋಸ್ಟ್ ಲೈಕ್ಲಿ ಪ್ರಶ್ನೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಬರ್ಬೋದು ಅಂತಕ್ಕಂಥದ್ದಿದೆ. ಅಥವಾ ಅದು ಬರದೇ ಇತ್ತಂದರೆ ಯಾವ್ದು ಬರ್ಬೋದು, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತಕ್ಕಂಥದ್ದು ಮೋಸ್ಟ್ ಲೈಕ್ಲಿ ಕ್ವಶನ್. ಇವೆರಡರಲ್ಲಿ ಒಂದು ನಿಮಗೆ ಹೆಚ್ಚು ಪ್ರಿಯಾರಿಟಿಗೆ ಬರ್ಬೋದು. ಬಟ್ ಎಲ್ಲವನ್ನು ಓದ್ಕೊಂಡು ಹೋಗಿ. ಇನ್ನು 2 ಮಾರ್ಕ್ಸ್ ಕ್ವಶನ್ ಬರ್ತೀನಿ. ಇದೇ ಪಾಠದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳೇನು. ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ. ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್. ಆಂಗ್ಲ ಭಾಷೆ ವಿಶ್ವವ್ಯಾಪಿಕಾಗಲು ಕಾರಣವೇನು ಅಂತಕ್ಕಂಥದ್ದು 4ನೇ ಮಾಡೆಲ್ ಕ್ವಶನ್ ಪೇಪರು. ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1ರಲ್ಲಿ ಕೇಳಿದರು. ಬಟ್ ಈ ಸರಿ ಅನಿಸುತ್ತೆ ಫ್ರೆಂಡ್ಸ್, ಹೆಚ್ಚು ಪ್ರಿಯಾರಿಟಿಯನ್ನು ನಾವು ಮೋಸ್ಟ್ ಲೈಕ್ಲಿ ಕೊಡ್ಬೋದು. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆ ಲಕ್ಷಣಗಳು ಈ ಪ್ರಶ್ನೆ ಬರ್ಬೋದು. ಅದು ಬರದೇ ಇದ್ದರೆ ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತಕ್ಕದ್ದನ್ನು ಸ್ವಲ್ಪ ಚೆನ್ನಾಗಿ ಏನು ಮಾಡಿ ಓದ್ಕೊಂಡು ಹೋಗಿ. ಓಕೆನಾ. ಇನ್ನು ನೆಕ್ಸ್ಟ್ ಬರ್ತೀನಿ ವ್ಯಾಘ್ರಗೀತೆ ಅಂತಕ್ಕಂಥ ಪಾಠಕ್ಕೆ. ಸೊ ನೋಡಿ, ಇಲ್ಲಿ 1 ಮಾರ್ಕರಲ್ಲಿ ಯಾವೆಲ್ಲ ಕ್ವಶನ್ಸ್ಗಳನ್ನ ನಿಮಗೆ ಲಾಸ್ಟಲ್ಲಿ ಕೇಳಿದ್ರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಸೊ ನಿಮಗೆ ಖಂಡಿತವಾಗಿ ಯೂಸ್ ಆಗ್ತದೆ. ಫಸ್ಟ್ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು. ಥರ್ಡ್ ಮಾಡೆಲ್ ಕ್ವಶನ್ ಪೇಪರ್ಲಿ ಕೇಳಿದ್ದಾರೆ. ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು. 4th ಮಾಡೆಲ್ ಕ್ವಶನ್ ಪೇಪರ್. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದರು. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್. ಇನ್ನು ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತಕ್ಕದ್ದನ್ನು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರು ಮತ್ತು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1ರಲ್ಲಿನೂ ಕೂಡ ಕೇಳಿದರು. ಬಟ್ ಈ ಸಾರಿ ಏನು ಬರ್ಬೋದು ಅಂದರೆ ಖಿರ್ದಿ ಪುಸ್ತಕ. ಈ ಶಾನುಭೋಗರ ರಾಜಲಾಂಛನ ಖಿರ್ದಿ ಪುಸ್ತಕ ಬರ್ಬೋದು. ಅಥವಾ ತಪ್ಪಿದರೆ ಏನು ಬರ್ಬೋದು, ಹೆಚ್ಚು ಪ್ರಿಯಾರಿಟಿ ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು ಅಂತಕ್ಕದ್ದನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಅದರ ಬದಲಾಗಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು ಅಂತಕ್ಕಂಥ ಪ್ರಶ್ನೆಗಳ ಉತ್ತರಗಳ ಸಹಿತ ನಿಮಗೆ ಗೊತ್ತಿರಲಿ. ಇನ್ನು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಪ್ರಶ್ನೆ. ಈ ಪಾಠದಲ್ಲಿ 3 ಅಂಕದ ಪ್ರಶ್ನೆಗಳು ಬರ್ತವೆ. ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ನಿಮಗೆ ಏನು ಕೇಳಿದ್ರು ಅಂದರೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತಕ್ಕಂಥ ಪ್ರಶ್ನೆ ಕೇಳಿದರು. ಅನ್ಸತ್ತೆ ಈ ಸರಿ AN ಮೂರ್ತಿರಾವ್ ಅವರ ಲೇಖಕರ ಪರಿಚಯ ಬರಬಹುದು. ಓಕೆ, ಇಲ್ಲಿ 3 ಅಂಕ ಇರೋದ್ರಿಂದ ಲಾಸ್ಟ್ ಟೈಮ್ ಸಂದರ್ಭ ಕೇಳಿದ್ದಾರೆ ಅಂದರೆ ಈ ಸರಿ ಏನು ಬರ್ಬೋದು ಫ್ರೆಂಡ್ಸ್, ಲೇಖಕರ ಪರಿಚಯ AN ಮೂರ್ತಿರಾವ್ ಅವ್ರದ್ದು ಬರ್ಬೋದು. ಅದಷ್ಟೇ ಅಲ್ಲದೆ ಯಾವೆಲ್ಲ ನೀವು ಸಂದರ್ಭ ಹೇಳಿಕೆಗಳನ್ನು ಪ್ರಿಪೇರ್ ಮಾಡಬೇಕು. ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ದೇವರೇ ಮರಹತ್ತುವಷ್ಟು ಅವಕಾಶವನ್ನು ಕರುಣಿಸು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಆಮೇಲೆ ಮಡಿಯಬೇಕಾದರೆ ಮಾಡಿಯೇ ಮಡಿಯುತ್ತೇನೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಭಾಗ್ಯಶಿಲ್ಪಿಗಳು ಪಾಠಕ್ಕೆ ಬರ್ತೀನಿ ಫ್ರೆಂಡ್ಸ್. ಸೊ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಏನು ಮಾಡಿದ್ರಪ್ಪ ಅಂತಂದರೆ ಕೇಳಿದರು. 2 ಮಾರ್ಕರ್ದು ಒಂದಿದೆ, ಆಮೇಲೆ 3 ಮಾರ್ಕರ್ದು ಒಂದಿದೆ. ಓಕೆನಾ. ಸೊ ಇಲ್ಲಿ ಭಾಗ್ಯಶಿಲ್ಪಿಗಳು ಅಂತಕ್ಕಂಥ ಪಾಠನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮಿನೇಷನ್ಗಿತ್ತು. ಸೊ 2 ಮಾರ್ಕಿಗೆ ಯಾವೆಲ್ಲ ಕೇಳಿದ್ದಾರೆ ನೋಡಿ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರ ಮಾಡಿದ ಮಾರ್ಪಾಡುಗಳು. ಸೆಕೆಂಡ್ ಮಾಡೆಲಲ್ಲಿ ಕೈಗಾರೀಕರಣದ ಬಗ್ಗೆ ವಿಶ್ವೇಶ್ವರ ನೀಡಿದ ಕೊಡುಗೆಗಳು ಥರ್ಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 1ರಲ್ಲಿ ನೀರಾವರಿ ಯೋಜನೆಗಳ ಬಗ್ಗೆ ಕೇಳಿದರು. ಸ್ಟೇಟ್ ಪ್ರಿಪ್ರೇಟರಿಯಲ್ಲಿ ನೆಹರು ಅವರು ವಿಶ್ವೇಶ್ವರರ ಬಗ್ಗೆ ಹೇಳಿದ ಮಾತುಗಳೇನು ಅಂತ ಕೇಳಿದರು.
ಬಟ್ ಈ ಸರಿ ಏನು ಮಾಡ್ಬೋದಪ್ಪ ಅಂದ್ರೆ ಸ್ವಯಂ ಆಡಳಿತದ ಕ್ಷೇತ್ರಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅದ. ಓಕೆನಾ. ಇನ್ನು ನೆಕ್ಸ್ಟ್ ವಿಶ್ವೇಶ್ವರಯ್ಯನವರ ಬಗ್ಗೆ ಏನು ಮಾಡಿದಾರಪ್ಪ ಅಂದ್ರೆ ಶಿಕ್ಷಣದ ಮಹತ್ವದ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥದ್ದಿದೆ ನೋಡಿ. ಈ ಪ್ರಶ್ನೆ ಒಂದು ಚೆನ್ನಾಗಿ ನೀವೇನು ಮಾಡಿ ಅಂತಂದ್ರೆ ನೋಡ್ಕೊಂಡು ಹೋಗಿ. ಓಕೆನಾ. ಇದು 2 ಮಾರ್ಕರಲ್ಲಿ. ಸೊ ಬಾಕಿ ಎಲ್ಲನೂ ಕೂಡ ಸ್ವಲ್ಪ ಪಾಸ್ ಮಾಡಿ ಅದನ್ನು ಕೂಡ ಪ್ರಶ್ನೆಗಳು ಉತ್ತರಗಳು ನಿಮಗೆ ಗೊತ್ತಿರಲಿ. ಒಂದು ಸರಿ ನೋಡ್ಕೊಡ್ರಿ. ಬಟ್ ಹೇಳಿರ್ತಕ್ಕಂಥದ್ದನ್ನು ಚೆನ್ನಾಗಿ ನೀವೇನು ಮಾಡಿಯಪ್ಪ ಅಂದರೆ ಫೋಕಸ್ ಮಾಡ್ಕೊಳ್ಳಿ. ಇನ್ನು 3 ಮಾರ್ಕ್ಸಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂದರೆ DS ಜಯಪ್ಪ ಗೌಡ ಅವರ ಒಂದು ಪರಿಚಯ ಬರ್ಬೋದು. ಏಕೆಂದರೆ ಲಾಸ್ಟ್ ಟೈಮ್ ಅವ್ರು ಏನು ಮಾಡಿದ್ರು ಅಂದರೆ ಆ ಸಂದರ್ಭದಲ್ಲಿ ಕೈಗಾರೀಕರಣ ಇಲ್ಲವೇ ಅವನತಿ ಅಂತ ಕೊಟ್ಟಿದ್ದರು. ಓಕೆನಾ. ಲಾಸ್ಟ್ ಸಂದರ್ಭ ಕೊಟ್ಟಿದ್ದಾರೆ ಅಂದರೆ ಈ ಸರಿ ಏನು ಲೇಖಕರ ಪರಿಚಯ ಬೋದು. ಬರದೇ ಇದ್ದರೂ ಕೂಡ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಸಾಮಾಜಿಕ ಕಾನೂನುಗಳ ಹರಿಕಾರ, ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಸಂಸ್ಥಾನವಾಯಿತು. ಓಕೆ. ಈ ಹೇಳಿಕೆಗಳನ್ನು ನೋಡಿಕೊಡ್ರಿ. ಇದಷ್ಟೇ ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು, ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಅವರ ಸಾಧನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತು, ಮೈಸೂರು ಮಾದರಿ ಹೊಸ ಆಡಳಿತ ಮಾದರಿ ಜನ್ಮ ತಾಳಿತು, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅನ್ನೋದು ಕೂಡ ನೋಡ್ಕೊಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿ ಇತ್ತು. ಇನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿ ಕೇವಲ 3 ಮಾರ್ಕ್ಸ್ ಅದ. ಸೊ ಅಲ್ಲಿ ಲೇಖಕರ ಪರಿಚಯ ಬರ್ಬೋದು ಅಥವಾ ಸಂದರ್ಭ ಬರ್ಬೋದು. ಮೊನ್ನೆ ನಿಮಗೆ ಅಲ್ಲಿಂದ ಸಂದರ್ಭ ಬಂದಿದೆ. ಸೊ ಹೀಗಾಗಿ ಅಲ್ಲಿಂದ ಏನು ಬರ್ಬೋದು, ದೇವನೂರು ಮಹಾದೇವ್ ಅವರ ಲೇಖಕರ ಪರಿಚಯನೂ ಕೂಡ ಬರ್ಬೋದು. ಈ ಸರಿ ಇದು ಕೂಡ ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಮೇನ್ ಹೇಳಿಕೆಗಳೇನಪ್ಪ ಅಂದರೆ ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೆ ನನಗೂ ಮನೆ ಬೇಡ. ಸೆಕೆಂಡ್ ಮಾಡಲಲ್ಲಿ ಬಂದಿತ್ತು. ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ, ಅವರವರಿಗೆ ಅವರವರ ಪ್ರಜ್ಞೆ ದೇವರಾಗಿತ್ತು. 4th ಮಾಡಲಲ್ಲಿ ಈ ಸಮಷ್ಟಿ ಮನಸ್ಸಲ್ಲಿ ಎಲ್ಲರೂ ಇರ್ತಾರೆ. ಇನ್ನು ನನ್ನ ಮಕ್ಕಳ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇತ್ತು. ಇನ್ನು ನಡೆಯಿಂದ ನುಡಿ ಹುಟ್ಟಿದರೆ ಅದಿವು 3rd ಮಾಡಲ್ ಕ್ವಶನ್ ಪೇಪರ್. ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ಈ ಪ್ರಶ್ನೆ ಹೊಸದಿದೆ ನೋಡಿ. ಏನು ಸಪ್ಲಿಮೆಂಟ್ರಿ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಏನು ಮಾಡಿದರು ಪ್ರಶ್ನೆಯನ್ನು ಇದು ಬಂದಿತ್ತು. ಸ್ವಲ್ಪ ಚೆನ್ನಾಗಿ ಎಲ್ಲವುಗಳು ಕೂಡ ಹೊಸವಿದ್ದಾವೆ. ಸೊ ವಾಕ್ಯಗಳು ತಮಗೆ ಏನಾಗಲಿಪ್ಪ ಅಂದರೆ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಡ್ರಿ. ಇನ್ನು ಯುದ್ಧ ಪಾಠದಲ್ಲಿ ನೋಡೋದಾದರೆ ನಿಮಗೆ ಸೊ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ಏನು ಮಾಡಿದ್ರು ಅಂದ್ರೆ ನಿಮಗೆ ಸಾರಾ ಅಬೂಬಕರ್ ಅವರ ಪರಿಚಯವನ್ನು ಕೇಳಿದರು. ಬಟ್ ಈ ಸರಿ ಏನಾಗ್ಬೋದು, ಈ ಪಾಠದಿಂದ ನಿಮಗೆ ಸಂದರ್ಭ ಗ್ಯಾರಂಟಿ ಬರ್ಬೋದು. ಓಕೆನಾ. ಸೊ ಯಾವೆಲ್ಲ ಇಂಪಾರ್ಟೆಂಟ್ ಇದಾವೆ ನೋಡಿ. ದಯವಿಟ್ಟು ಬಾಗಿಲು ತೆಗೆರಿ, ನಾನು ಗಾಯಗೊಂಡಿದ್ದೇನೆ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತಿವೆಯಲ್ಲ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ನನ್ನ ಮೊಮ್ಮಗುವಿನ ಹೆಣವಿದೆ, ಅದನ್ನು ನೋಡಿ ಇದೆ. ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ. ಯಾರಪ್ಪ ನೀನು, ನಮ್ಮ ಕಡೆಯವನು ತಾನೆ, ಯಾರಮ್ಮ ಅದು, ಏನಾಗಿದೆ. ಹೊರಗೆ ಯುದ್ಧದ ಹೆಸರಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಗ್ಗೋಲೆಯಾಗುತ್ತಿದೆ. ಯಾರಾದರೂ ಗಾಯಗೊಂಡು ಸೈನಿಕರು ಈ ಕಡೆ ಬಂದಿದ್ದಾರೆ ಅಂತ ಕೇಳಿದ್ದಾರೆ. ಆದರೂ ಈ ಮನೆಯಲ್ಲಿ ಒಮ್ಮೆ ನೋಡಿಬಿಡಿ, ಇವರ ಮನೆ ಹಾಳಾಗ ಅಂತ ಇದೆ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಅಂತ. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಲಾಸ್ಟ್ ಟೈಮ್ ಸಾರಾ ಅಬೂಬಕರ್ ಅವರ ಬಗ್ಗೆ ಲೇಖಕರ ಪರಿಚಯ ಬಂದಿದೆ. ಈ ಸರಿ ಸಂದರ್ಭದ ವಾಕ್ಯ ನೋಡಬೇಕು. ಅದು ಕೂಡ ಪಾಠದ ಮಧ್ಯದ ವಾಕ್ಯ ಬಂದರೆ ಬರಬಹುದು. ಇನ್ನು 4 ಮಾರ್ಕಲ್ಲಿ ನಿಮಗೆ ಸ್ಟೇಟ್ ಪ್ರಿಪ್ರೇಟರಿ 1ರಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಕೇಳಿದರು. ಓಕೆ ತಾನೆ. ಸೊ ನೆಕ್ಸ್ಟ್ ಈ ಸರಿ ಗ್ಯಾರಂಟಿ ಬರ್ತಕ್ಕಂಥ ಪ್ರಶ್ನೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ. ಅದು ಬರದೇ ಇದ್ದರೆ ನಂಬಿ ಕೆಟ್ಟವರಿಲ್ಲ ಮಾತು ಅಥವಾ ತಾಳಿದವನು ಬಾಳಿ ಅನ್ನೋಂತಕ್ಕಂಥ ಪ್ರಶ್ನೆ ಬರ್ತದೆ. ಅದನ್ನು ನೀವು ಚೆನ್ನಾಗಿ ಏನು ಮಾಡಿಯಪ್ಪ ಅಂದರೆ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸೊ ಆಲ್ರೆಡಿ ಅದನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೆ. ಓಕೆನಾ. ಇನ್ನು ಲಂಡನ್ ನಗರ ಪಾಠದಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ 1 ಅಂಕದ ಪ್ರಶ್ನೆ. ಲಂಡನ್ನಿನ ರಸ್ತೆಯಲ್ಲಿ ನಿಲ್ಲೋದನ್ನು ತಪ್ಪಿಸಲು ಮಾಡಿದ ವ್ಯವಸ್ಥೆ ಏನು ಅಂತ ಕೇಳಿದ್ದಾರೆ. ಲೇಖಕರು ವರ್ಣಿಸಿದ ಸ್ಟೇಷನರಿ ಅಂಗಡಿಯ ಹೆಸರು ಮೋಸ್ಟ್ ಇಂಪಾರ್ಟೆಂಟ್. ಲಂಡನ್ನಿನ ನಗರದಲ್ಲಿ ಪ್ರಸಿದ್ಧ ಪಡೆದ ಸಿಂಪಿ ಯಾರು, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಂಡನ್ ನಗರದಲ್ಲಿ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು. 3ನೇ ಎಡ್ವರ್ಡ್ ತಂದ ಇರುವ ಹೆಸರೇನು. 3ನೇ ಎಡ್ವರ್ಡ್ ಯಾರ ಅರಸರಿಂದ ಸ್ಟೋನ್ ಆಫ್ ಸ್ಕೋನ್ ಅಂತ ಕಿತ್ತುಕೊಂಡು ಬಂದಿದ್ದ. ಪ್ರವಾಸ ಕುರಿತು ಬೇಕನ್ ಹೇಳಿದ ಮಾತು ಅಂತಕ್ಕದ್ದನ್ನು ಕೇಳಿದರು. ಇಲ್ಲಿ ಎಲ್ಲವುಗಳು ಕೂಡ ಪ್ರಶ್ನೆ ಹೊಸದಿದ್ದಾವೆ ಫ್ರೆಂಡ್ಸ್. ನೀವೆಲ್ಲವುಗಳನ್ನು ಏನು ಮಾಡಬೇಕು, ಪ್ರಿಪೇರ್ ಮಾಡಲೇಬೇಕು. ಇನ್ನು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂದು ಹೇಳಿದ ಆಂಗ್ಲ ಕವಿ ಕೇಳಿದ್ದಾರೆ. ಇನ್ನು ಲಾಸ್ಟ್ ಟೈಮ್ ನಿಮಗೆ ಏನು ಮಾಡಿದ್ರಪ್ಪ ಅಂದರೆ ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ. ಈ ಸರಿ ಟೊಪ್ಪಿಗೆಗಳ ಬಗ್ಗೆ ಬಂದರೆ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್. ಅಷ್ಟೇ ಅಲ್ಲದೆ ಉಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳನ್ನು ನೋಡಿಕೊಡ್ರಿ. ಪೋಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ. ಇನ್ನು ಈ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟೆಯ ವಿಶೇಷತೆ, ಇದು 3rd ಮಾಡಲಲ್ಲಿತ್ತು. ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸು ಇಂಪಾರ್ಟೆಂಟ್ ಅದ. ಇನ್ನು ಲಂಡನ್ ನಗರದ ವೆಸ್ಟ್ ಮಿನಿಸ್ಟರ್ ಅಬೆ ಮಂದಿರದಲ್ಲಿ ರಾಜ ವಿಭಾಗದ ಕುರಿತು ಬರೆಯಿರಿ ಅಂತಕ್ಕದ್ದನ್ನು ಕೇಳಿದರು. ಇನ್ನು ಲಾಸ್ಟ್ ಗದ್ಯಪಾಠ ಅಗ್ನಿಭೂತಿ ವಾಯುಭೂತಿಯರ ಕತೆ. ಸೊ ಲಾಸ್ಟಲ್ಲಿ ನೋಡಿ ಬಂದಿತ್ತು ಕೌಸಂಬಿ ಅರಸೆ ಯಾರು, ಈ ಸರಿ ಬರ್ಬೋದು.
ಅಥವಾ ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರೇನು ಅಂತಕ್ಕಂಥದ್ದು 2 ಪ್ರಶ್ನೆಗಳಲ್ಲಿ ಒಂದಾದರೂ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ. ಇನ್ನು ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ತಂಗಿಲ್ಲ ಅಂತ ಹೇಳಲು ಕಾರಣವೇನು? ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಸೊ ಸ್ಟೇಟ್ ಪ್ರಿಪ್ರೇಟರಿ 1ನಲ್ಲಿ ಕೇಳಿದರು ರಾಜಗೃಹದ ಪಟ್ಟಣದ ಅರಸ ಯಾರು ಅಂತ ಕೇಳಿದರು. ಓಕೆನಾ. ಸೊ ಹೀಗಾಗಿ ಈ ಸರಿ ಏನು ಬರ್ಬೋದಪ್ಪ ಅಂದ್ರೆ ಇದು ಯಾರಿಗೆ ಕಳಿಸಿದ್ರು, ಕಾರಣ ಏನು, ಅಥವಾ ಕೌಸಂಬಿ ಅರಸ, ಸೋಮಶರ್ಮ ಕಶ್ಯಪಿಯರ ಮಕ್ಕಳ ಹೆಸರುಗಳನ್ನು ಕೂಡ ಬರ್ಬೋದು. ಇಲ್ಲಿ 2 ಮಾರ್ಕರ್ ಕ್ವಶನ್ಸ್ಗಳನ್ನ ನೋಡೋದಾದರೆ ಸೊ ಇಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಈ ಸರಿ ಬರ್ತಕ್ಕಂಥದ್ದು ಏನಿಸ್ತದಪ್ಪ ಅಂದ್ರೆ ಈ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನ ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಬರ್ಬೋದು. ಓಕೆನಾ. ಅಥವಾ ಈ ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವ ಏನೆಂದು ಹೇಳಲು ಕಾರಣ? ಅಗ್ನಿಭೂತಿ ವಾಯುಭೂತಿಯರು ಸೂರ್ಯ ಮಿತ್ರನಿಂದ ಕಲಿತ ವಿದ್ಯೆಗಳಾವವು ಅಂತ ಕೇಳಿದರು. ಸೊ ನಾನು ಹೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಾನು ಏನು ಮಾಡಿದ್ದೀನಿ, MQP ಅಂದರೆ ಮಾಡೆಲ್ ಕ್ವಶನ್ ಪೇಪರ್ ಇದ್ದಾವೆ, SP ಅಂದರೆ ಸ್ಟೇಟ್ ಪ್ರೊಪ್ರೇಟರಿ ಕ್ವಶನ್ ಪೇಪರ್ ಇದ್ದಾವೆ. ಸೊ ಅದನ್ನು ನೋಡಿಕೊಂಡು ಚೆನ್ನಾಗಿ ಪ್ರಿಪೇರ್ ಮಾಡಿ. ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ. ಪದ್ಯ ಭಾಗದ ವಿಡಿಯೋ ಶಾರ್ಟ್ ಆಗಿ ಬರ್ತದೆ.